ಡೋಂಗಿ ಮಾಡಿರೋನ ಕರ್ಕೊಂಡೋಗಿ ನೀವು ಆ ಮಟ್ಟ ಕೂರಿಸಿರ ಕಾಗೆ ಹಾರಿಸಿರೋನ ಇಡೀ ದೇಶಕ್ಕೆ ಕಿರೀಟ ಇಟ್ಬಿಟ್ಟು ನಾಮ ಪಂಗನಾಮ ಹೇಳ್ಬಿಟ್ಟು ಅಲ್ಲೋ ಕೂತ್ಕೊಂಡಿರೋದು. ಒಳ್ಳೆ ಆಕ್ಟರ್ ಆಗ್ಬೋದು ಪ್ರತಾಪ್ ಅಂತ, ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡ್ಬೋದು. ಅಲ್ಲಿ ಸಾವಿರ ಮಾತಾಡ್ತಾರೆ, ಕಮೆಂಟ್ ನಾನ್ ಕೊಡ್ಬೇಕು ಅಂತ ಹೇಳಿದ್ರೆ ಹುಚ್ಚ ಹೋಗ್ಕೊಂಡ್ಬೇಕು. ಆಮೇಲೆ 24 hours ಅಂದ್ರೆ ನನ್ನ ಮಗನು ಯಾರೇ ಆಗಿರ್ಬೋದು ಗೋಡೆ ಬರಂಗಿಲ್ವೇ ಇಲ್ಲ. ಅದ್ ನಾವ್ 2ನೇ ದಿನಾನೇ ಓದ್ತೀವಿ. ಅದು ಓದಿದ್ದು ಗೌರೀಶ್ ಅಣ್ಣ, ಹಳೆ ಸೀಸನ್ ವಿನ್ನರ್ ಒಬ್ರು, ಅವರೇ ಓಪನ್ ಆಗಿ ಹೇಳಿದ್ದಾರೆ, ಸರ್ ನಾನು ಬಿಗ್ ಬಾಸ್ ವಿನ್ನರ್, ನನ್ ಯಾವ್ದೋ ಕೈ ಏಟಾಗಿತ್ತು, ಆಚೆ ಹೋಗಿದ್ದೆ, ಅಲ್ಲೆಲ್ಲ ಹೇಳ್ಕೊಡ್ತಾರೆ ಸರ್ ಹೆಂಗ್ ತೆಗ್ಬೇಕು ಟೆಕ್ನಿಕ್ಗಳು ಅಂತ. ಆದ್ರೆ ನಾನು ಟಾಪ್ ಅಲ್ಲ ಅದು ಗೊತ್ತಾಗ್ ಬಿಡಿ, ಚರ್ಚೆ ನಡೀತಾನೆ ಇರುತ್ತೆ. ಇವಾಗೆಲ್ಲ ಉತ್ತರ ಕೊಟ್ಕೊಂಡ್ರೆ ನಮ್ಮ ವಯಸ್ಸಾಗುತ್ತೆ. ಅಲ್ಲಿ ಸಾವಿರ ಮಾತಾಡ್ತಾರೆ, ಕಮೆಂಟ್ ನಾನ್ ಕೊಡ್ಬೇಕು ಅಂತ ಹೇಳಿದ್ರೆ ಹುಚ್ಚ ಹೋಗ್ಕೊಂಡ್ಬೇಕು. ಆಮೇಲೆ ನಾನು ಕೊಡ್ತೀನಿ, ಮಾತುಗಳು ಮಾತಾಡ್ಬೇಕು ಅಂತ ಹೇಳಿದ್ರೆ ಏನಾದ್ರು ಸ್ಟೇಟ್ಮೆಂಟ್ ಕೊಡಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡ್ಲಿ. ನಾವು ಒಳ್ಳೆ ಇದ್ದಿದ್ರೆ ನಾನು ಅಲ್ಲೇ ಕೊಡ್ತಿದ್ದೆ. ಯಾರಿದ್ದಾರೆ ಪಕ್ಕದಲ್ಲಿ ಅಕ್ಕಪಕ್ಕ ನೋಡ್ತಾ ಇರಲಿಲ್ಲ, ಹಂಗೆ ಕೊಡ್ತಿದ್ದೆ ನಾನು ಉತ್ತರ. ಹೇಳ್ತೀನಿ, ತಾಂಗ್ ಕೊಡ್ಬೇಕು. ಯಾರು ಅವ್ರು ತಾಂಗ್ ಕೊಡಕ್ಕೆ? ದೊಡ್ಡ ಸ್ಟಾರ, ಪ್ರೈಮ್ ಮಿನಿಸ್ಟರ್, ಸಿಎಂ, ಏನೋ ನಮ್ಮ ಯಾವ್ದಾದ್ರು ಪೋಸ್ಟ್ ಅಲ್ಲಿ ಇದಾರ ಅವರು? ಇಲ್ಲ ತಾನೆ ಅಲ್ವಾ? ಡೋಂಗಿ ಮಾಡಿರೋನ ಕರ್ಕೊಂಡೋಗಿ ನೀವು ಆ ಮಟ್ಟ ಕೂರಿಸಿರ ಕಾಗೆ ಹಾರಿಸಿರೋನ ಇಡೀ ದೇಶಕ್ಕೆ ಕಿರೀಟ ಇಟ್ಬಿಟ್ಟು ನಾಮ ಪಂಗನಾಮ ಹೇಳ್ಬಿಟ್ಟು ಅಲ್ಲೋ ಕೂತ್ಕೊಂಡಿರೋದು. ದೊಡ್ಡದೇನ್ ಕೆಲಸ ಮಾಡಿಲ್ಲ. ಡ್ರೋನ್ ಪ್ರತಾಪ್ ಅಂತ ಹೇಳ್ತಾರೆ, ಆಯ್ತಾ? ಡ್ರೋನ್ ನೀನ್ ಹುಟ್ಟಾಕಿದ್ಯಾ ಅಲ್ವಾ? ಡ್ರೋನ್ ನೀನ್ ಹುಟ್ಟಾಕಿದ್ರೆ, ನೀನ್ ಇನ್ವೆಂಟ್ ಮಾಡಿ ನಮ್ಮ ಪ್ರಪಂಚಕ್ಕೆ, ನಮ್ಮ ದೇಶಕ್ಕೆ ನೀನ್ ತೋರಿಸಿದ್ರೆ ಯು ಆರ್ ದ ಬ್ರಾಂಡ್ ಅಂಬಾಸಿಡರ್. ನೀನ್ ಒಬ್ಬ ಬ್ರಾಂಡ್ ಅದಕ್ಕೆ ಅಲ್ವಾ? ನೀನ್ ಪಕ್ಕದಲ್ಲಿ ಹಾಕೊಂಡು ಓಡ್ತಿದ್ಯಾ ಅಷ್ಟೇ. ಅದಕ್ಕೆ ಎರಡಕ್ಕೆ ಎಕ್ಸ್ಟ್ರಾ ಹಾಕಿದ್ಯಾ, ಅದಕ್ಕಂತ ತಕ್ಷಣ ನೀನ್ ಡ್ರೋನ್ ಪ್ರತಾಪ್ ಆಗಲ್ಲ. ನಾನು ರಕ್ಷಾ ಬುಲೆಟ್ ಹಾಕೊಂಡು ಓಡಾಡ್ತೀನಿ, ನನ್ನ ಅದೇ ಬ್ರಾಂಡ್ ಇಟ್ಕೊಂಡು ನಾನು ಬುಲೆಟ್ ಹಾಕಿದೀನಿ. ಇಲ್ಲ ತಾನೆ? ನನ್ನ ತಂದೆ ಹೆಸರು ಅಷ್ಟೇ ಬಂದಿದೆ, ಹೋಗಿದೆ ಅಷ್ಟೇ ಅಲ್ವಾ? ಆಗ್ಬೋದು ಪ್ರತಾಪ್ ಅಂತ, ನಿಜವಾಗ್ಲೂ ಒಳ್ಳೆ ಸಿನಿಮಾ ಮಾಡ್ಬೋದು. ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಯಾವ ಟೈಮ್ ಹೇಳಬೇಕು, ಯಾವ ಟೈಮ್ ಯಾವ ದೀದಿನ ನೈಸ್ ಮಾಡ್ಬೇಕು, ಯಾವ ಟೈಮ್ ಯಾರ ಪರ ಮಾತಾಡ್ಬೇಕು, ಯಾರ ಪರ ಈ ವಾರ ನಾನು ಏನು ಬೆಳೆ ಬಂದಿಲ್ಲ ಅಂದ್ರೆ ಯಾರ ಪರ ನಾನು ರೇಗಾಡಿದ್ರೆ ಈ ವಾರ ಹೀರೋ ಆಗ್ತೀನಿ ಅನ್ನೋದೆಲ್ಲ ಡ್ರಾಮಾ ನಾವು ಮಾಡ್ತೀವಪ್ಪ. ನಮ್ಮನ್ನ ಆಚೆ ನಮ್ಮ ಪರಮಿನ ಆಚೆ ಕಳಿಸಿದ್ರೆ ನೀವು ಈ ತರ ಬೇಕು ಅಂದ್ರೆ ನಾವು ನಾಟಕ ಮಾಡ್ತೀವಿ. ಅಂದ್ರೆ ಇಲ್ಲಿ ಬಿಗ್ ಬಾಸ್ ಸ್ವಲ್ಪ ತಾರತಮ್ಯ ಮಾಡ್ತಾರೆ. ಹೌದು, 100%. ಅದ್ರ ಮೇಲೆ ಬೇಜಾರಿದೆ ನಿಜವಾಗ್ಲೂ. ಯಾಕಂದ್ರೆ ಇದು ರಿಯಲ್ ಪಿಕ್ಚರ್. ಹೋಗಿವರೆಗೂ ನಿಜವಾಗ್ಲೂ ಗೊತ್ತದು. 24 hours ಅಂದ್ರೆ ನನ್ನ ಮಗನು ಯಾರೇ ಆಗಿರ್ಬೋದು ಗೋಡೆ ಬರಂಗಿಲ್ವೇ ಇಲ್ಲ. ಅದ್ ನಾವ್ 2ನೇ ದಿನಾನೇ ಓದ್ತೀವಿ. ಅದು ಓದಿದ್ದು ಗೌರೀಶ್ ಅಣ್ಣ.